ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದ್ದೀರಿ. ಇವತ್ತಿನ ವಿಡಿಯೋದಾಗ ಕೆಂಪು ಮೆಣಸಿನಕಾಯಿಲೆ ಖಾರ ಮಾಡೋದು ಹೆಂಗಂತ ನೋಡೋಣ. ಇದನ್ನು ನಾನು ಹಣ್ಣು ಮೆಣಸಿನಕಾಯಿಲೆ ಖಾರ ಮಾಡೀನಿ. ಇದಕ್ಕೆ ಬೆಳ್ಳುಳ್ಳಿ ಖಾರ ಅಂತಲೂ ಕರೀತಾರೆ. ನೀವು ಇಲ್ಲಿವರೆಗೂ ಕೆಂಪು ಖಾರ ಮಾಡಿರ್ಬೋದು, ಆದರೆ ಇವತ್ತು ನಾನು ಹೇಳೋ ರೀತಿಯೊಳಗೆ ಒಮ್ಮೆ ಟ್ರೈ ಮಾಡಿ ನೋಡಿರಿ, ಮಸ್ತ್ ಬರ್ತೈತಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆತಂದ್ರೆ ಇದಕ್ಕೊಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಸೊ ನೋಡೋಣ ನಡೀರಿ ಕೆಂಪು ಮೆಣಸಿನಕಾಯಿಲೆ ಖಾರ ಹೆಂಗೆ ಮಾಡೋದಂತ. ಈ ಖಾರ ಮಾಡೋಕ್ಕೆ ನಾನಿಲ್ಲೇ ಹಣ್ಣು ಮೆಣಸಿನ್ಕಾಯಿ ತೊಗೊಂಡೇನಿ. ನಿಮ್ಮ ಹತ್ರ ಹಣ್ಣು ಮೆಣಸಿನ್ಕಾಯಿ ಇಲ್ಲ ಅಂತಂದ್ರೆ ನಾರ್ಮಲಾಗಿ ಸಿಗುವಂಥ ಬ್ಯಾಡಗಿ ಮೆಣಸಿನ್ಕಾಯಿ, ಒಣಗಿದ ಬ್ಯಾಡಗಿ ಮೆಣಸಿನ್ಕಾಯಿ ಇರ್ತೈತಲ್ಲ ಅವನು ಯೂಸ್ ಮಾಡ್ಬೋದು. ಆದರೆ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡೋದಾದರೆ ಒಂದು 15 ಮಿನಿಟ್ಸ್ ಇವನ್ನ ಬಿಸಿ ನೀರೊಳಗೆ ಇಡಬೇಕು, ತಾವ ಸಾಫ್ಟ್ ಆಗ್ತಾವೆ. ಇವು ಭಾಳ ಖಾರ ಇಲ್ಲ, ಅದಕ್ಕೆ ನಾನು 2 ಖಾರ ಇದ್ದಿದ್ದು ಮೆಣಸಿನ್ಕಾಯಿನ ಇದ್ರ ಜೊತೆನ ಸೇರಿಸ್ಕೊಳಕತ್ತೀನಿ. ಸೊ ನೆಕ್ಸ್ಟ್ ಇಲ್ಲೇ ನಾನು ಒಂದು ಬೌಲ್ ತೊಗೊಂಡಿನಿ. ಇದ್ರೊಳಗೆ 1 ಸ್ಪೂನಷ್ಟು ಮೆಂತ್ಯಕಾಳು ಹಾಕಾಕತ್ತೀನಿ. ಮೆಂತ್ಯಕಾಳು ಹಾಕ್ರಿ, ಈ ಖಾರಕ್ಕೆ ಭಾಳ ಟೇಸ್ಟ್ ಬರ್ತೈತಿ. ನೆಕ್ಸ್ಟ್ ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು. ನೆಕ್ಸ್ಟ್ ಇಲ್ಲೇ ನಾನು ಹುಣಸೆ ಹಣ್ಣು ತೊಗೊಂಡಿನಿ. ಇದು ಒಂದು ಲಿಂಬೆಹಣ್ಣಿನ ಸೈಜ್ನಷ್ಟು ಐತಿ. ಈ ಹುಣಸೆ ಹಣ್ಣನ್ನು ಈ ನೀರು ಜೊತೆನ ಸೇರಿಸ್ಕೊಂಡು ನೆನೆಸ್ಬೇಕಾಗ್ತೈತಿ. ನಾನಿಲ್ಲೇ 30 ಮಿನಿಟ್ಸ್ ಮಟ್ಟ ಇದನ್ನು ನೆನೆಸ್ಕೊಳಕತ್ತೀನಿ. ಈ ಹುಣಸೆನ ಒಂದು ಸ್ವಲ್ಪ ನೆನಿಲಿ. ನೆಕ್ಸ್ಟ್ ನಾನಿಲ್ಲೇ ಒಂದು ಪ್ಯಾನ್ ಒಳಗೆ 3ರಿಂದ 4 ಸ್ಪೂನ್ ಆಯಿಲ್ ಹಾಕ್ಕೊಳಕತ್ತೀನಿ. ಆಯಿಲ್ ಒಂದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಇದರೊಳಗೆ 1 ಬೌಲ್ನಷ್ಟು ಕೊತ್ತಂಬರಿನ ಈ ರೀತಿ ಸಣ್ಣಗೆ ಹೆಚ್ಕೊಂಡು ತೊಗೊಂಡೀನಿ. ಕೊತ್ತಂಬರಿ ಹಾಕ್ರಿ, ಮಸ್ತ್ ಆಗ್ತೈತಿ ಈ ಖಾರಕ್ಕೆ. ನೆಕ್ಸ್ಟ್ ಈ ಕೊತ್ತಂಬರಿ ಜೊತೆನ ನಾನು ಒಂದು 25ರಷ್ಟು ಕರಿಬೇವಿನ ಎಲೆ ಹಾಕ್ಕೊಳಕತ್ತೀನಿ. ಕರಿಬೇವು ಮತ್ತು ಕೊತ್ತಂಬರಿ ಚಲೋ ಫ್ರೈ ಆಗಬೇಕಿದ್ದು. ಇಲ್ಲಿ 3ರಿಂದ 4 ನಿಮಿಷ ನಾನು ಫ್ರೈ ಮಾಡ್ಕೊಂಡೀನಿ. ನೆಕ್ಸ್ಟ್ ಇದ್ರೊಳಗೆ ನಾನು 1 ಬೌಲ್ನಷ್ಟು ಉಳ್ಳಾಗಡ್ಡಿ ತೊಗೊಂಡೀನಿ. ಇದು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡೀನಿ. ಇವನು ಇದ್ರ ಜೊತೆನ ಸೇರಿಸಿ ಫ್ರೈ ಮಾಡ್ಕೊಳಕತ್ತೀನಿ. ಆದರೆ ಉಳ್ಳಾಗಡ್ಡಿ ಹಾಕಿದ್ರೆ ಭಾಳಷ್ಟು ಫ್ರೈ ಆಗಬೇಕಿದ್ದು, ಹಸಿ ಇರಬಾರ್ದು ಉಳ್ಳಾಗಡ್ಡಿ ಹಾಕಿದ್ರೆ ಟೇಸ್ಟ್ ಮಾತ್ರ ಭಾಳ ಚಲೋ ಬರ್ತೈತಿ. ನೆಕ್ಸ್ಟ್ ಇದ್ರೊಳಗೆ ನಾನು 1 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳಕತ್ತೀನಿ. ಸಕ್ಕರೆ ಹಾಕೋದ್ರಿಂದ ಉಳ್ಳಾಗಡ್ಡಿ ಬೇಗ ಫ್ರೈ ಆಗ್ತೈತಿ. ಆಮೇಲೆ ಉಳ್ಳಾಗಡ್ಡಿನ ನಾವು ಭಾಳ ಹೊತ್ತು ಮಟ್ಟ ಫ್ರೈ ಮಾಡಲಿಲ್ಲ ಅಂತಂದ್ರೆ, ಸ್ವಲ್ಪ ಹಸಿದು ಹಂಗೆ ಇತ್ತಂದ್ರೆ ಖಾರ ಬೇಗ ಕೆಡ್ತೈತಿ, ಭಾಳ ದಿನ ಇಟ್ಟು ತಿನ್ನೋಕ್ಕಾಗೋದಿಲ್ಲ. ಸೊ ಉಳ್ಳಾಗಡ್ಡಿ ಹಾಕಿಂದ ನಾನು ಇದನ್ನು 5ರಿಂದ 10 ನಿಮಿಷ ಇದನ್ನು ಕಂಟಿನ್ಯೂ ಆಗಿ ಲೋ ಫ್ಲೇಮ್ ಇಟ್ಟು ಇದನ್ನು ಫ್ರೈ ಮಾಡ್ಕೊಂಡೀನಿ. ನೋಡಿರಿ, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಭಾಳಷ್ಟು ಫ್ರೈ ಆಗೈತಿ, ಕ್ರಿಸ್ಪ್ ಆಗೈತಿ ಇದು. ಸೊ ಇದು ರೆಡಿ ಆದಂಗೆ ನೆಕ್ಸ್ಟ್ ನಾನು ಇದ್ರೊಳಗೆ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಮೆಣಸಿನ್ಕಾಯಿನ ನಾನು ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಳಕತ್ತೀನಿ. ಹಿಂಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಫ್ರೈ ಆಗ್ತೈತಿ ಮೆಣಸಿನ್ಕಾಯಿ. ಸೊ ಮೆಣಸಿನ್ಕಾಯಿ ಹಾಕಿದ್ದು ನಾನು ಗ್ಯಾಸ್ನ ಇಲ್ಲೇ ಲೋ ಫ್ಲೇಮನ್ನು ಇಟ್ಟೀನಿ. ಇದನ್ನೂ ಭಾಳ ಹೊತ್ತು ಮಟ್ಟ ಫ್ರೈ ಮಾಡ್ಕೊಳಕತ್ತೀನಿ. ಸೊ ನೋಡ್ರಿಲ್ಲೇ ಈ ಮೆಣಸಿನ್ಕಾಯಿ ಒಂದು 80% ಮಟ್ಟ ಫ್ರೈ ಆಗೈತಿ. ನೆಕ್ಸ್ಟ್ ಇದ್ರೊಳಗೆ ನಾನು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ. ಜೀರಿಗೆನ ಈಗ ಹಾಕ್ಕೋಬೇಕು, ಮೊದಲು ಹಾಕ್ಕೋಬಾರ್ದು. ಮೊದಲು ಹಾಕ್ಕೊಂಡ್ರೆ ಹೊತ್ತು ಹೋಗ್ಬಿಡ್ತೈತೆ ಜೀರಿಗೆ. ಸೊ ನೋಡಿರಿ, ಜೀರಿಗೆ ಹಾಕಿಂದನೂ ಇದನ್ನ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ. ಇದು ರೆಡಿ ಆಗೈತಿ. ಮೆಣಸಿನ್ಕಾಯಿ ಚಲೋ ಫ್ರೈ ಆಗೈತಿ. ಸೊ ಗ್ಯಾಸ್ನ ಆಫ್ ಮಾಡಿ ನೆಕ್ಸ್ಟ್ ಇದನ್ನು ನಾನು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಳಕತ್ತೀನಿ. ಇದು ಭಾಳ ಬಿಸಿ ಐತಿ, ಒಂದು ಸ್ವಲ್ಪ ತಣ್ಣಗೆ ಆಗಕ್ಕೆ ಬಿಡಾಕತ್ತೀನಿ. ಮಿಕ್ಸರ್ ಜಾರ್ ಒಳಗೆ ಹಾಕಿಂದೆ ಒಂದು 2-3 ನಿಮಿಷ ಇದನ್ನು ತಣ್ಣಗೆ ಮಾಡ್ಕೊಂಡು ನಾನು. ಸೊ ನೆಕ್ಸ್ಟ್ ಇದ್ರೊಳಗೆ ನಾನು 20ರಿಂದ 25 ಬೆಳ್ಳುಳ್ಳಿ ಹೆಸರು ಹಾಕ್ಕೊಳಕತ್ತೀನಿ. ಬೆಳ್ಳುಳ್ಳಿನ ಈಗ ಹಾಕಬೇಕು, ಫ್ಲೇವರ್ ಮಾತ್ರ ಭಾಳ ಚಲೋ ಬರ್ತೈತಿ. ಸೊ ನೆಕ್ಸ್ಟ್ ಇದ್ರೊಳಗೆ ನಾನು 1 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೋದು. ಆಗಲೇ ನಾನು ಏನು ಮಾಡಿಟ್ಕೊಂಡಿದ್ನಲ್ಲ ಮೆಂತ್ಯಕಾಳು, ಆಮೇಲೆ ಹುಣಸೆಯನ್ನು ನೀರೊಳಗೆ ನೆನೆ ಇಟ್ಟಿದ್ದೆ, ಅದನ್ನು ಇದ್ರ ಜೊತೆನ ಸೇರಿಸ್ಕೊಳಕತ್ತೀನಿ. ನೆಕ್ಸ್ಟ್ ಇಲ್ಲೇ ನಾನು 2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳಕತ್ತೀನಿ. ಬೆಲ್ಲ ಮತ್ತು ಉಪ್ಪು ಟೇಸ್ಟ್ ನೋಡಿ ಆಮೇಲೆ ಮತ್ತೆ ಹಾಕ್ಕೋಬೋದು. ಸೊ ಇದನ್ನು ಪೇಸ್ಟ್ ಮಾಡ್ಕೊಳಕತ್ತೀನಿ ನಾನೀಗ. ಪೇಸ್ಟ್ ಮಾಡ್ಕೊಳ್ಳೋ ಮುಂದೆ ಎಕ್ಸ್ಟ್ರಾ ನೀರದು ಏನೂ ಹಾಕೋದು ಬೇಡ, ತಾನ ಫೈನಾಗಿ ಪೇಸ್ಟ್ ಆಗ್ತೈತಿ ಇದು. ಆಮೇಲೆ ಒಂದು ಸ್ವಲ್ಪ ಸಣ್ಣ ಆಗಿಂದ ನೆಕ್ಸ್ಟ್ ಇದನ್ನು ಓಪನ್ ಮಾಡಿ ಸ್ವಲ್ಪ ಟೇಸ್ಟ್ ನೋಡಿ ಬೆಲ್ಲ ಮತ್ತು ಉಪ್ಪು ಬೇಕಂದ್ರೆ ಮತ್ತೆ ಸೇರಿಸ್ಕೋಬೋದು. ಸೊ ನೋಡಿರಿ, ಇಲ್ಲಿ ನಾನು ಕರೆಕ್ಟಾಗಿನ ಹಾಕಿದ್ದೆ ಬೆಲ್ಲ ಮತ್ತು ಉಪ್ಪು. ನನಗೆ ಮತ್ತೇನು ಬೇಡ ಅಂತ ಅನ್ಸಾಕತ್ತೈತಿ. ಇದು ರೆಡಿ ಆಗೈತಿ. ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೈತಿ ನೋಡಕ್ಕಂತ್ರಿ. ಕಲರೂ ಅಷ್ಟು ಚಲೋ ಬಂದೈತಿ, ಟೇಸ್ಟೂ ಭಾಳ ಅಂದ್ರೆ ಭಾಳ ಚಲೋ ಆಗೈತಿ. ನಾನು ಇದನ್ನು ಮನೆಯೊಳಗೆ ಯಾವಾಗಿದ್ರೂ ಮಾಡ್ತಿರ್ತೀನಿ. ಅದಕ್ಕೆ ನಿಮಗೂ ನಾನು ಈ ಖಾರದ ರೆಸಿಪಿನ ಶೇರ್ ಮಾಡಾಕತ್ತೀನಿ. ಈ ಖಾರದ ಜೊತೆ ಒಂದು ಸ್ವಲ್ಪ ಬೆಣ್ಣೆ ಹಚ್ಕೊಂಡು ರೊಟ್ಟಿ ಇಲ್ಲಾಂದ್ರೆ ಚಪಾತಿ ಜೊತೆ ಟೇಸ್ಟ್ ಭಾಳ ಚಲೋ ಅನ್ನಿಸ್ತೈತಿ. ಇಲ್ಲ ಅಂತಂದ್ರೆ ಬಿಸಿ ರೈಸ್ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಖಾರ ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ಮಸ್ತ್ ಅನ್ನಿಸ್ತೈತಿ. ಈ ಖಾರದ ರೆಸಿಪಿನ ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಹೆಂಗಾಗೈತಿ ಅಂತ ನನಗೆ ಕಮೆಂಟ್ನಾಗ ತಿಳಿಸ್ರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.